ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಏಪ್ರಿಲ್ 16, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. ಈ ವರ್ಷದ ಪ್ರಿಲಿಮ್ಸ್ 2021ಗೆ ಯಾರ್ಯಾರು ತಯಾರಿ ನಡೆಸಿದಾರ ಅವರಿಗೆ ಲಾ ಎಕ್ಸ್ ಪ್ರೋ ಇದರ ಮೂಲಕ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ನ ಲಾ ಎಕ್ಸಲೆನ್ಸ್ IAS ಕಂಡಕ್ಟ್ ಮಾಡ್ತಾ ಇದೆ. ಮುಂದೆ ಇರುವಂತಹ 75 ದಿನಗಳಿಗೆ ಪ್ಲಾನ್ ಮಾಡ್ತಾ ನಿಮಗೆ ಮೈಕ್ರೋ ಟೆಸ್ಟ್, ಮ್ಯಾಕ್ರೋ ಟೆಸ್ಟ್, CSAT ಟೆಸ್ಟ್ ಹಾಗೂ ಫುಲ್ ಲೆಂತ್ ಟೆಸ್ಟ್ ಇಷ್ಟನ್ನು ಕಂಡಕ್ಟ್ ಮಾಡ್ತಾ ಇದೆ ಲಾ ಎಕ್ಸಲೆನ್ಸ್ IAS. ಇದನ್ನು ನೀವು ಆನ್ಲೈನ್ ಕೂಡ ತೊಗೋಬೋದು, ಆಫ್ಲೈನ್ ಕೂಡ ತೊಗೋಬೋದು. ನಿಮಗೆ ವೆನ್ಯೂ ಕೂಡ ಬೆಂಗಳೂರು, ಧಾರವಾಡ, ಹೈದರಾಬಾದ್ ಇಲ್ಲಿ ಎಲ್ಲವೂ ಅವೈಲಬಲ್ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇದ್ರ ಜೊತೆಗೆ ಇಂದಿನಿಂದ ಆರಂಭ ಆಗಿ ಈ ವರ್ಷದ ಪ್ರಿಲಿಮ್ಸ್ 2021ಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ನಡೀತಾ ಇದೆ. ಎಕಾನಮಿದು 3 ದಿನ ನಡೆಯುತ್ತೆ. ಇದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ದಿನಪತ್ರಿಕೆಯಿಂದ ಮುಖ್ಯ ಆರ್ಟಿಕಲ್ಸ್ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೆನ್ನೆಯ ಸಂಚಿಕೆಯಲ್ಲಿ ಕೊಟ್ಟಿದ್ದಂಥ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡೋಣ. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಅಬೌಟ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆರ್ ಟ್ರೂ? ಮೊದಲನೇ ಸ್ಟೇಟ್ಮೆಂಟ್, ಇಟ್ ಮೆಜರ್ಸ್ ದ ಫಿಸಿಕಲ್ ವಾಲ್ಯೂಮ್ ಆಫ್ ಪ್ರೊಡಕ್ಷನ್. ಸೆಕೆಂಡ್, ಇಟ್ ಇಸ್ ಪಬ್ಲಿಷ್ಡ್ ಬೈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮೂಲಕ ನಮಗೆ ಏನು ತಿಳಿಯುತ್ತೆ? ಇಂಡಸ್ಟ್ರಿಯ ಬೇರೆ ಬೇರೆ ವಲಯಗಳಲ್ಲಿ ಒಂದು ನಿರ್ದಿಷ್ಟ ಅವಧಿಯೊಳಗೆ ಎಷ್ಟು ಗ್ರೋತ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಈ ಸೆಕ್ಟರ್ಸ್ನ ನಾವು ನೆನ್ನೆ ನೋಡಿದ ಹಾಗೆ ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್, ಎಲೆಕ್ಟ್ರಿಸಿಟಿ ಅಂತ ಬ್ರಾಡ್ಲಿ ಕೂಡ ಮಾಡಿದ್ದಾರೆ. ಹಾಗೆ ಕ್ಯಾಪಿಟಲ್ ಗುಡ್, ಬೇಸಿಕ್ ಗುಡ್, ಇನ್ಫ್ರಾಸ್ಟ್ರಕ್ಚರ್ ಗುಡ್ಸ್ ಹೀಗೆ ಕೂಡ ಯೂಸ್ ಬೇಸ್ಡ್ ಸೆಕ್ಟರ್ಸ್ ಮೇಲೆ ಕೂಡ ಮಾಡಿದ್ದಾರೆ. ಈ ಗ್ರೋತನ್ನು ಹೇಗೆ ಮೆಜರ್ ಮಾಡಲಾಗುತ್ತೆ? ನಿಜವಾದ ರಿಯಲ್ ಔಟ್ಪುಟ್, ಈ ವಲಯಗಳಲ್ಲೆಲ್ಲ ಏನು ಉತ್ಪಾದನೆ ಆಗ್ತಾ ಇದೆ ಅನ್ನೋದ್ರ ಮೇಲೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಮೂಲಕ ಮೆಜರ್ ಮಾಡ್ತಾ ಇದ್ವಿ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಇಟ್ ಮೆಜರ್ಸ್ ದ ಫಿಸಿಕಲ್ ವಾಲ್ಯೂಮ್ ಆಫ್ ಪ್ರೊಡಕ್ಷನ್, ಇದು ಸರಿಯಾದ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಇಟ್ ಇಸ್ ಪಬ್ಲಿಷ್ಡ್ ಬೈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ, ಮೇ 2019ನಲ್ಲಿ CSO ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹಾಗೂ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಎರಡನ್ನು ಸೇರಿಸಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಮಾಡಲಾಗಿದೆ. ಹಾಗಾಗಿ ಇಟ್ ಇಸ್ ಪಬ್ಲಿಷ್ಡ್ ಬೈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅನ್ನೋದು ಸರಿಯಾದ ಸ್ಟೇಟ್ಮೆಂಟ್. ಇಲ್ಲಿ ಉತ್ತರ ಬೋತ್ ಸಿ ಆಗುತ್ತೆ. UNFPA's ಪಾಪ್ಯುಲೇಷನ್ ರಿಪೋರ್ಟ್ ಲಾಂಚ್ಡ್. ಈ ಆರ್ಟಿಕಲ್ ನಿಮ್ಮ ಪ್ರಿಲಿಮ್ಸ್ ಸಿಲೆಬಸ್ನ ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುತ್ತೆ. ಹಾಗೆ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಕೂಡ ಬರುತ್ತೆ. ನಿರ್ದಿಷ್ಟವಾಗಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಈ ರೀತಿಯ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ಸ್ ಅವ್ರು ಕೊಡುವಂಥ ರಿಪೋರ್ಟ್ಗಳು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಸೊ ಆ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. ಫಸ್ಟ್ ನಾವು UNFPA ಬಗ್ಗೆ ತಿಳ್ಕೊಳ್ಳೋಣ. UNFPA ಅಂದರೆ ಏನು? ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್. ಇದು ಏನು ಕೆಲಸ ಮಾಡುತ್ತೆ? ಇದು ಯುನೈಟೆಡ್ ನೇಷನ್ನ ಒಂದು ಏಜೆನ್ಸಿ, ರಿಪ್ರೊಡಕ್ಟಿವ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಏಜೆನ್ಸಿ. ಇದರ ಮುಖ್ಯ ಉದ್ದೇಶ ಏನು? ಇಡೀ ಜಗತ್ತಿನಲ್ಲಿ ಆಗುವಂಥ ಪ್ರತಿಯೊಂದು ಪ್ರೆಗ್ನೆನ್ಸಿ ಕೂಡ ವಾಂಟೆಡ್ ಆಗಬೇಕು. ಅಂದರೆ ಪ್ರತಿಯೊಂದು ಗರ್ಭಧಾರಣೆ ಬಯಸಿ ನಡಿಬೇಕು, ಪ್ರತಿಯೊಂದು ಮಗುವಿನ ಜನ್ಮ ಸುರಕ್ಷಿತವಾಗಿ ಆಗಬೇಕು. ಹಾಗೆ ಇಡೀ ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಬ್ಬ ಯುವ ವ್ಯಕ್ತಿಯ ಪೊಟೆನ್ಷಿಯಲ್ ಏನಿದೆ, ಸಾಮರ್ಥ್ಯ ಏನಿದೆ, ಅದು ಪೂರೈಸಲ್ಪಡಬೇಕು ಅನ್ನೋದು UNFPA ಮುಖ್ಯ ಉದ್ದೇಶ. ಈ ಸಂಸ್ಥೆ ಪ್ರತಿ ವರ್ಷ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಅಂತ ಪಬ್ಲಿಷ್ ಮಾಡುತ್ತೆ. ಈ ವರ್ಷದ ಅಂದರೆ 2021ನ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ನ ಟೈಟಲ್ ಮೈ ಬಾಡಿ ಇಸ್ ಮೈ ಓನ್. ಇದು ಈ ವರ್ಷದ ವಿಶೇಷತೆ. ಇಲ್ಲಿ ಬಾಡಿಲಿ ಅಟಾನಮಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಟಾನಮಿ ಅಂದರೆ ಏನು? ಸ್ವಾಯತ್ತತೆ. ಬಾಡಿಲಿ ಅಟಾನಮಿ ಅಂತಂದರೆ ನಮ್ಮ ದೇಹದ ಮೇಲೆ ನಮ್ಮ ಸ್ವಾಯತ್ತತೆ ಇರುವಂಥದ್ದು. ಇದನ್ನು ಈ ರಿಪೋರ್ಟ್ ಒಳಗೆ ಡಿಫೈನ್ ಕೂಡ ಮಾಡಲಾಗಿದೆ. ದ ಪವರ್ ಅಂಡ್ ಏಜೆನ್ಸಿ ಟು ಮೇಕ್ ಚಾಯ್ಸಸ್ ಅಬೌಟ್ ಯುವರ್ ಬಾಡಿ ವಿತೌಟ್ ದ ಫಿಯರ್ ಆಫ್ ವೈಲೆನ್ಸ್ ಆರ್ ಹ್ಯಾವಿಂಗ್ ಸಮ್ ಒನ್ ಎಲ್ಸ್ ಡಿಸೈಡ್ ಫಾರ್ ಯು. ಅಂದರೆ ನಮ್ಮ ದೇಹದ ಬಗ್ಗೆ ಏನೇ ತೀರ್ಮಾನ ತಗೊಳ್ಳೋಂಥ ಅಧಿಕಾರ ನಮ್ಮ ಹತ್ರ ಇರುವಂಥದ್ದು. ಆ ತೀರ್ಮಾನವನ್ನು ತಗೊಳೋದಕ್ಕೆ ನಮಗೆ ಬೇರೆ ಯಾರ್ದೋ ಒಬ್ಬರ ಹಿಂಸೆಯ ಹೆದರಿಕೆ ಇರಬಾರ್ದು. ಹಾಗೆ ಇನ್ನೊಬ್ಬರು ಆ ತೀರ್ಮಾನವನ್ನು ನಮಗೋಸ್ಕರ ತಗೋಬಾರ್ದು. ಹೀಗೆ ಇರುವಾಗ ಅದನ್ನು ಬಾಡಿಲಿ ಅಟಾನಮಿ ಅಂತ ಕರೀತಾರೆ. ಇದನ್ನು ಯುನೈಟೆಡ್ ನೇಷನ್ ಈ ರಿಪೋರ್ಟ್ ಒಳಗೆ ಡಿಫೈನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂಥ ಈ ದೇಹದ ಸ್ವಾಯತ್ತತೆ ಏನಿದೆ ಅದು ಯಾವಾಗ ಉಲ್ಲಂಘನೆ ಆಗ್ಬೋದು? ಚೈಲ್ಡ್ ಮ್ಯಾರೇಜ್ ಥ್ರೂ ಆಗ್ಬೋದು, ಫಿಮೇಲ್ ಜೆನಿಟಲ್ ಮ್ಯುಟಿಲೇಷನ್ ಥ್ರೂ ಆಗ್ಬೋದು, ಕಾಂಟ್ರಸೆಪ್ಟಿವ್ ಚಾಯ್ಸಸ್ನ ಸರಿಯಾಗಿ ಮಾಡದೆ ಅದರಿಂದ ಕೂಡ ಆಗ್ಬೋದು. ನಮಗಿಂತ ವಿಭಿನ್ನ ಇರುವಂಥ ಸೆಕ್ಷುವಲ್ ಓರಿಯೆಂಟೇಷನ್, ಜೆಂಡರ್ ಐಡೆಂಟಿಟಿ ಇರೋರ ಮೇಲೆ ಹಲ್ಲೆ ಮಾಡುವಂಥದ್ದು, ಈ ಎಲ್ಲ ವಿಷಯಗಳಿಂದ ಬಾಡಿಲಿ ಅಟಾನಮಿ ಮೇಲೆ ಉಲ್ಲಂಘನೆ ಆಗುತ್ತೆ. ಈಗ ಎಸ್ಪೆಷಲಿ COVID-19 ಪ್ಯಾಂಡಮಿಕ್ನ ಮಧ್ಯದಲ್ಲಿ ಈ ರೀತಿ ಉಲ್ಲಂಘನೆಗಳೇನಿದೆ ಅದು ಇನ್ನಷ್ಟು ಜಾಸ್ತಿ ಆಗಿದೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ನಾವೀಗಷ್ಟೇ ಏನು ಓದಿದ್ವಿ? ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ನ ಮುಖ್ಯ ಉದ್ದೇಶ ಏನು? ಪ್ರತಿಯೊಂದು ಪ್ರೆಗ್ನೆನ್ಸಿನೂ ವಾಂಟೆಡ್ ಇರಬೇಕು, ಬಯಸಿ ಆಗಬೇಕು, ಚೈಲ್ಡ್ ಬರ್ತ್ ಸೇಫ್ ಆಗಬೇಕು ಅಂತ. ಹೀಗಿರ್ಬೇಕಾದ್ರೆ ಕಾಂಟ್ರಸೆಪ್ಷನ್ಸ್ನ ಏನು ಅಗತ್ಯ ಇದೆ, ಏನು ನೀಡಿರುತ್ತೆ ಅದು ಪೂರೈಸಬೇಕಾಗುತ್ತೆ. ಪ್ರೆಗ್ನೆನ್ಸಿಯಿಂದ, ಗರ್ಭಧಾರಣೆಯಿಂದ ಏನು ಮಹಿಳೆಯರ ಡೆತ್ಸ್ ಆಗ್ತಾ ಇರುತ್ತೆ, ಮೆಟರ್ನಲ್ ಡೆತ್ಸ್ ಅಂತ ನಾವು ಅದನ್ನು ಕರಿತೀವಿ, ಅದನ್ನು ಪ್ರಿವೆಂಟ್ ಮಾಡಬೇಕು. ಈಗ ನಾವೇನು ಬಾಡಿ ಅಟಾನಮಿ ಬಗ್ಗೆ ಚರ್ಚೆ ಮಾಡಿದ್ವಿ, ಅದನ್ನು ನಾವು ಪೂರೈಸಬೇಕು. ಅಂದರೆ ಜೆಂಡರ್ ಬೇಸ್ಡ್ ವೈಲೆನ್ಸ್, ಏನು ಹಾರ್ಮ್ಫುಲ್ ಪ್ರಾಕ್ಟೀಸಸ್ ಇದೆ, ಚೈಲ್ಡ್ ಮ್ಯಾರೇಜ್ ಥರ, ಅದನ್ನೆಲ್ಲ
ಇದನ್ನೆಲ್ಲ ನಾವು ಎಂಡ್ ಮಾಡಬೇಕಾಗುತ್ತೆ. ಹೀಗೆ ಇದನ್ನೆಲ್ಲ ಎಂಡ್ ಮಾಡಬೇಕು, ಇದನ್ನು ಕಂಪ್ಲೀಟ್ಲಿ ನಮ್ಮ ಸಮಾಜದಿಂದ ತೆಗೆದು ಹಾಕಬೇಕು ಅನ್ನೋ ಒಂದು ಗುರಿಯನ್ನು UNFPA ಇಟ್ಕೊಂಡಿದೆ. ಇದನ್ನು ಬೈ 2030 ಪೂರೈಸಬೇಕು ಅನ್ನೋ ಒಂದು ಮಿಷನ್ ಕೂಡ ಮಾಡ್ಕೊಂಡಿದೆ. ಈ ಮಿಷನ್ ಹಾಗೂ ಮಿಷನ್ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನು ಪೂರೈಸೋದಕ್ಕೆ UNFPA ರಿಪ್ರೊಡಕ್ಟಿವ್ ಹೆಲ್ತ್ ಕೇರ್ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡುತ್ತೆ. ಮಹಿಳೆಯರಿಗೆ ಕಾಂಟ್ರಸೆಪ್ಟಿವ್ಸ್ ಆಕ್ಸೆಸಿಬಲ್ ಇರಬೇಕು, ಅವ್ರಿಗೆ ಸಿಗೋ ಥರ ಇರಬೇಕು. ಹೆಲ್ತ್ ವರ್ಕರ್ಸ್ ಯಾರು ಡೆಲಿವರಿ ಮಾಡಿಸ್ತಾರೆ ಅವರಿಗೆ ಟ್ರೈನಿಂಗ್ ನೀಡುವಂಥದ್ದು, ಜೆಂಡರ್ ಬೇಸ್ಡ್ ವೈಲೆನ್ಸ್ನ ಪ್ರಿವೆಂಟ್ ಮಾಡುವಂಥದ್ದು, ಫೀಮೇಲ್ ಜೆನಿಟಲ್ ಮ್ಯೂಟಿಲೇಷನ್ನ ನಿಲ್ಲಿಸುವಂಥದ್ದು, ಟೀನ್ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡುವಂಥದ್ದು, ಚೈಲ್ಡ್ ಮ್ಯಾರೇಜ್ನ ಎಂಡ್ ಮಾಡುವಂಥದ್ದು, ಏನು ಸೇಫ್ ಬರ್ತೆ ಸಪ್ಲೈಸ್ನ ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ಒದಗಿಸ್ಕೊಡೋದು, ಈ ಎಲ್ಲ ಕೆಲಸವನ್ನು UNFPA ಮಾಡುತ್ತೆ. ಈಗ ಈ UNFPA ಏನು ರಿಪೋರ್ಟ್ನ ಪಬ್ಲಿಷ್ ಮಾಡಿದೆ, ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ 2021, ಅದರಲ್ಲಿ ಬಾಡಿ ಅಟಾನಮಿ ಬಗ್ಗೆ ನಮಗೆ ತಿಳಿದಿರೋ ವಿಷಯ ಏನು ಅಂತಂದರೆ 55% ಆಫ್ ವುಮೆನ್ ಆರ್ ಫುಲ್ಲಿ ಎಂಪವರ್ಡ್ ಟು ಮೇಕ್ ಚಾಯ್ಸಸ್ ಓವರ್ ಹೆಲ್ತ್ ಕೇರ್. ಅವರ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಚಾಯ್ಸ್ ಮಾಡುವಂಥ ಒಂದು ಅಧಿಕಾರ ಕೇವಲ 55% ಮಹಿಳೆಯರಿಗೆ ಮಾತ್ರ ಇದೆ ಇಡೀ ವಿಶ್ವದಲ್ಲಿ ಅಂತ ಈ ರಿಪೋರ್ಟ್ ಹೇಳುತ್ತೆ. ಸೊ ಇದು ಚಿಂತಾಜನಕವಾಗಿರುವಂಥದ್ದು. ಬಾಡಿಲಿ ಅಟಾನಮಿ ಆಲ್ಮೋಸ್ಟ್ 50% ಅಷ್ಟು ಮಹಿಳೆಯರಿಗೆ ಇಲ್ಲವೇ ಇಲ್ಲ ಅನ್ನೋದು ಈ ರಿಪೋರ್ಟ್ ತೋರಿಸುತ್ತೆ. ಅದು ಕೂಡ ಕೆಲವೊಂದು ಜಾಗದಲ್ಲಿ ಅಷ್ಟೇ ಡೇಟಾ ಎಲ್ಲ ಅವೈಲೇಬಲ್ ಇದೆ, ಅದ್ರ ಮೂಲಕ ನಮಗೆ ಇದು ತಿಳಿದಿರುವಂಥದ್ದು. ಸೊ ಇನ್ನೂ ವಾಸ್ತವ ಇನ್ನೂ ಕಟು ಆಗಿರುವಂಥ ಚಾನ್ಸಸ್ ಕೂಡ ಇದೆ. ಈ ಬಾಡಿಲಿ ಅಟಾನಮಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಇದು ಮಹಿಳೆಯರು ಹಾಗೂ ರಿಪ್ರೊಡಕ್ಟಿವ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ತುಂಬ ಮುಖ್ಯವಾಗಿರುವಂಥದ್ದು. ನಾವು ಇತ್ತೀಚೆಗಷ್ಟೇ ರಿಪ್ರೊಡಕ್ಟಿವ್ ರೈಟ್ಸ್ಗೆ ಸಂಬಂಧಪಟ್ಟಂತೆ MTP ಬಿಲ್ ಬಗ್ಗೆ ಓದಿದ್ವಿ. MTP ಬಿಲ್ ಅಂತ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಲ್. ಅದ್ರ ಬಗ್ಗೆ ನಾವು ಇತ್ತೀಚೆಗಷ್ಟೇ ಎಡಿಟೋರಿಯಲ್ ಕೂಡ ನೋಡಿದ್ವಿ. ಮಹಿಳೆಯರ ರಿಪ್ರೊಡಕ್ಟಿವ್ ರೈಟ್ಸಲ್ಲಿ ಸರ್ಕಾರ ಮೂಗು ತೂರಿಸಬಾರ್ದು ಅನ್ನೋ ಒಂದು ಕ್ರಿಟಿಸಿಸಮ್ ಇರುವಂಥ ಆರ್ಟಿಕಲ್ ನೋಡಿದ್ವಿ. ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡೂ ಕಡೆ ಮಹಿಳೆಯರ ರಿಪ್ರೊಡಕ್ಟಿವ್ ರೈಟ್ಸ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೊ MTP ಬಿಲ್ ಒಂದು ಕಡೆ ಇದೆ, ಇನ್ನೊಂದು ಕಡೆ UNFPA ರಿಪೋರ್ಟ್ ಇದೆ. ಇವೆರಡನ್ನು ನೀವು ನೆನಪಿಟ್ಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಬರೀಬೇಕಾಗತ್ತೆ. ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಈ ರಿಪೋರ್ಟ್ ಹಾಗೂ ಬಾಡಿಲಿ ಅಟಾನಮಿ ಆ್ಯಂಡ್ ಡೆಫಿನೇಷನ್ ನಿಮಗೆ ಗೊತ್ತಿರಲಿ. ಈ ರಿಪೋರ್ಟ್ನ ಪಬ್ಲಿಷ್ ಮಾಡುವಂಥದ್ದು UNFPA ಅಂತ ಕೂಡ ನಿಮಗೆ ನೆನಪಿರಲಿ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್, ಇಂಡಿಯಾ ಆಸ್ಟ್ರೇಲಿಯಾ ಮಸ್ಟ್ ಸ್ಟ್ಯಾಂಡ್ ಟುಗೆದರ್ ಮಾರಿಸನ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ನಿನ್ನೆ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ನಾವು ರಾಯಸೀನಾ ಡೈಲಾಗ್ ಬಗ್ಗೆ ಚರ್ಚೆ ಮಾಡಿದ್ವಿ. ಇದು ಭಾರತದ ಫ್ಲಾಗ್ಶಿಪ್ ಕಾನ್ಫರೆನ್ಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಯೋ ಪೊಲಿಟಿಕ್ಸ್ ಜಿಯೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಭಾರತ 2016 ನಡೆಸ್ತಾ ಬಂದಿರುವಂಥ ಒಂದು ಕಾನ್ಫರೆನ್ಸ್. ಈಗ ಈ ವರ್ಷದ ಕಾನ್ಫರೆನ್ಸ್ ನಡೀತಾ ಇದೆ. ಇದರಲ್ಲಿ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಉದ್ದೇಶಿಸಿ ಮಾತಾಡ್ತಾ ಇರುವಂಥದ್ದು. ಮೊದಲಿಗೆ ಭಾರತ ಹಾಗೂ ಆಸ್ಟ್ರೇಲಿಯಾ ಮಧ್ಯೆ ಏನು ಕಾಮನಾಲಿಟೀಸ್ ಏನು ಸಮಾನತೆಗಳಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಎರಡು ದೇಶಗಳು ಪ್ರಜಾಪ್ರಭುತ್ವದ ಅಡಿಪಾಯದ ಮೇಲೆ ನಿಂತಿದೆ. ರೂಲ್ ಆಫ್ ಲಾ ಬಗ್ಗೆ ಎರಡು ದೇಶಗಳು ಕಮಿಟ್ಮೆಂಟ್ನ ಇಟ್ಕೊಂಡಿದೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಡೋ ಪೆಸಿಫಿಕ್ ರೀಜನನ್ನು ಫ್ರೀಯಾಗಿ ಅಂದರೆ ಸ್ವತಂತ್ರವಾಗಿ ಇಡುವಂಥದ್ದು ಹಾಗೆ ಶಾಂತಿಯುತವಾಗಿ ಇಡುವಂಥ ಉದ್ದೇಶವನ್ನು ಎರಡೂ ದೇಶಗಳು ಇಟ್ಕೊಂಡಿದ್ದಾವೆ. ಈ ಇಂಡೋ ಪೆಸಿಫಿಕ್ ರೀಜನ್ ತುಂಬಾ ಮುಖ್ಯವಾಗಿರುವಂಥದ್ದು. ನಾವು ಇದಕ್ಕಿಂತ ಮುಂಚೆ ಕೂಡ ದಿನಪತ್ರಿಕೆ ವಿಶ್ಲೇಷಣೆಯಲ್ಲೇ ಚರ್ಚೆ ಮಾಡಿದ್ದೀವಿ. ಭಾರತ ಹಾಗೂ ಆಸ್ಟ್ರೇಲಿಯಾ ಎರಡಕ್ಕೂ ಮುಖ್ಯವಾಗಿರುವಂಥ ಪ್ರದೇಶ. ಈ ಪ್ರದೇಶ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಕಳೆದ 1 ವರ್ಷದಲ್ಲಿ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ನ ವಿಷಯದಲ್ಲಿ USA, ಭಾರತ, ಆಸ್ಟ್ರೇಲಿಯಾ, ಜಪಾನ್ ಇವೆಲ್ಲವೂ ಸೇರಿ ಒಂದು ಇನ್ಫಾರ್ಮಲ್ ಡೈಲಾಗ್ನ ನಡೆಸ್ತಾ ಇದೆ ಇಂಡೋ ಪೆಸಿಫಿಕ್ ರೀಜನ್ ಬಗ್ಗೆ. ನಂತರ ಮಲಬಾರ್ ಎಕ್ಸಸೈಸ್ ಏನು ಭಾರತ USA ಹಾಗೂ ಜಪಾನ್ ಮಧ್ಯೆ ನಡೀತಾ ಇತ್ತು, ಅದರಲ್ಲಿ ಆಸ್ಟ್ರೇಲಿಯಾ ಸೇರ್ಕೋಬೇಕು ಅಂತ ಇತ್ತು. ಆದರೆ ಚೀನಾಗೆ ಅದರಿಂದ ಥ್ರೆಟ್ ಅಂತ ಫೀಲ್ ಆಗ್ಬೋದು ಅಂತ ಭಾರತ ಸೇರಿಸ್ಕೋತಾ ಇರಲಿಲ್ಲ. ಆದರೆ ಈ ವರ್ಷ ಗಾಲ್ವಾನ್ ವ್ಯಾಲಿ ಕ್ಲಾಶ್ ಆದ ನಂತರ ಆಸ್ಟ್ರೇಲಿಯಾನ ನಾವು ಮಲಬಾರ್ ಎಕ್ಸಸೈಸ್ ಒಳಗೆ ಸೇರಿಸ್ಕೊಳಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ವಿಷಯವಾಗಿ ಇದು ತುಂಬಾ ಚರ್ಚೆಯಲ್ಲಿತ್ತು. ನಿಮಗೆ ಕ್ವಾಡ್ರಿಲ್ಯಾಟ್ರಲ್, ಮಲಬಾರ್ ಎಕ್ಸಸೈಸ್ ಹಾಗೂ ಇಂಡೋ ಪೆಸಿಫಿಕ್ ರೀಜನ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರಲೇಬೇಕಾಗುತ್ತೆ ನಿಮ್ಮ ಪರೀಕ್ಷೆಗೆ. ಈ ಇಂಡೋ ಪೆಸಿಫಿಕ್ ರೀಜನ್ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ತುಂಬ ಮುಖ್ಯವಾದ ಕೆಲವೊಂದು ಜಾಗಗಳು ಬರುತ್ತೆ. ನಾವು ಆ ಜಾಗಗಳಿಗೆ ಜಿಯೋ ಸ್ಟ್ರಾಟಜಿಕ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಇರುವಂಥ ಬಬ್ ಅಲ್ ಮಂದೇಬ್ ಇರ್ಬೋದು ಅಥವಾ ಸ್ಟ್ರೇಟ್ ಆಫ್ ಹಾರ್ಮಸ್ ಇರ್ಬೋದು, ಇಲ್ಲಿ ಸ್ಟ್ರೇಟ್ ಆಫ್ ಮಲಕ್ಕಾ ಇರ್ಬೋದು. ಈ 3 ಜಾಗಗಳು ಗ್ಲೋಬಲ್ ಟ್ರೇಡ್ನ ವಿಷಯದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ 2/3 ಆಫ್ ಕಂಟೈನರ್ ಟ್ರೇಡ್ ಈ ಪ್ರದೇಶ ಏನು ಇಂಡೋ ಪೆಸಿಫಿಕ್ ರೀಜನ್ ಅಂತ ಇದೆ ಈ ಪ್ರದೇಶದಲ್ಲೇನ ನಡೆಯುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ವ್ಯವಸ್ಥೆ ಎನರ್ಜಿ ಸಪ್ಲೈ ಮೇಲೆ ನಿಂತಿದೆ, ನಮಗೆಲ್ಲ ತಿಳಿದಿರುವಂಥದ್ದು. ಈ ವೆಸ್ಟ್ ಏಷ್ಯಾ ಎನರ್ಜಿ ಸಪ್ಲೈನ ಪ್ರದೇಶ ಆಗಿದೆ. ಹಾಗಾಗಿ ಈ 2 ಪಾಯಿಂಟ್ಸ್ ಏನಿದೆ ಅದು ಆಯಿಲ್ ಟ್ರಾನ್ಸಿಟ್ ಚೋಕ್ ಪಾಯಿಂಟ್ಸ್ ಆಗಿದೆ ಗ್ಲೋಬಲ್ ಟ್ರೇಡ್ನ ವಿಷಯದಲ್ಲಿ. ಈ ಆಯಿಲ್ ಸಪ್ಲೈ ಎನರ್ಜಿ ಸಪ್ಲೈನ ವಿಷಯದಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ಹಾಗಾಗಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಇಂತಹ ಪ್ರದೇಶವನ್ನು ನಾವು ಜಿಯೋ ಪೊಲಿಟಿಕಲಿ ಜಿಯೋ ಎಕನಾಮಿಕಲಿ ಜಿಯೋ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಂತ ಕರಿತೀವಿ. ಅಂದರೆ ಈ ಪ್ರದೇಶ ಎಲ್ಲಿದೆ ಇದು ಆರ್ಥಿಕವಾಗಿ ಮುಖ್ಯವಾಗುತ್ತೆ, ರಾಜಕೀಯವಾಗಿ ಮುಖ್ಯವಾಗುತ್ತೆ, ರಾಜತಾಂತ್ರಿಕವಾಗಿ ಮುಖ್ಯವಾಗುತ್ತೆ.
ಇದರಿಂದಾಗಿ ಬೇರೆ ಬೇರೆ ದೇಶಗಳು ಇದ್ರ ಮೇಲೆ ಅಧಿಕಾರವನ್ನು ಹತೋಟಿಯನ್ನು ಪಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಹಾಗಾಗಿ ಇದರ ಹತ್ರ ಇರುವಂತಂದ್ರೆ ಭಾರತ, ಆಸ್ಟ್ರೇಲಿಯಾ ಇವೆರಡೂ ಇಂಡೋ ಪೆಸಿಫಿಕ್ ರೀಜನಲ್ಲಿ ಇರುವಂಥದ್ದು. ಸೊ ಈ ದೇಶಗಳಿಗೆ ಈ ಪ್ರದೇಶ ಶಾಂತಿಯುತವಾಗಿರುವಂಥದ್ದು, ಸ್ವತಂತ್ರವಾಗಿರುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಇದೇ ವಿಷಯವಾಗಿ ಇಲ್ಲಿ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಇಂಡೋ ಪೆಸಿಫಿಕ್ ರೀಜನ್ ತುಂಬ ಡೈನಮಿಕ್ ಆಗಿದೆ, ಆದರೆ ಇನ್ನೊಂದು ಕಡೆ ಈ ಪ್ರದೇಶ ನಾಳೆ ಸ್ಟ್ರಾಟಜಿಕ್ ಕಾಂಪಿಟೇಷನ್ನ ಎಪಿ ಸೆಂಟರ್ ಆಗ್ಬೋದು ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಇದೇ ಇಂಡೋ ಪೆಸಿಫಿಕ್ ರೀಜನ್ ಒಳಗೆ ಎಷ್ಟು ಪ್ರಾಸ್ಪರಿಟಿ ಇರುತ್ತೆ, ಎಷ್ಟು ಭದ್ರತೆ ಇರುತ್ತೆ, ಅದ್ರ ಮೇಲೆ ನಮ್ಮ ದೇಶಗಳು ಅಂದರೆ ಭಾರತ, ಆಸ್ಟ್ರೇಲಿಯಾ ಎರಡರ ಭವಿಷ್ಯ ಕೂಡ ನಿಂತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಫಾರಿನ್ ಇಂಟರ್ಫಿಯರೆನ್ಸ್, ಇನ್ನೊಂದು ಎಕನಾಮಿಕ್ ಕೋಆರ್ಷನ್. ಎರಡು ಕೂಡ ಮುಖ್ಯವಾಗಿರುವಂಥ ಟರ್ಮ್ಸ್. ಒಂದು ನಮ್ಮ ಸಾರ್ವಭೌಮತೆ, ಒಂದು ದೇಶದ ಸಾರ್ವಭೌಮತೆಯಲ್ಲಿ ಇನ್ನೊಂದು ದೇಶ ಏನಾದ್ರು ಮೂಗು ತೋರಿಸಿದ್ರೆ ಅದನ್ನು ಫಾರಿನ್ ಇಂಟರ್ಫಿಯರೆನ್ಸ್ ಅಂತ ಕರೀತಾರೆ. ಇನ್ನೊಂದು ಎಕನಾಮಿಕ್ ಕೋಆರ್ಷನ್ ಅಂತಂದ್ರೆ ಏನು, ಒಂದು ದೇಶ ಇನ್ನೊಂದು ದೇಶಕ್ಕೆ ಧನ ಸಹಾಯ ಮಾಡುವಂಥದ್ದು, ಸಾಲ ಕೊಡುವಂಥದ್ದು. ಅದರಿಂದಾಗಿ ನಾಳೆ ಏನಾಗುತ್ತೆ ಅಂತಂದರೆ ಆ ದೇಶ, ಇನ್ನೊಂದು ದೇಶ ಹಣ ತೊಗೊಂಡಿರುವಂಥ ದೇಶ ಏನಿದೆ ಅದು ಹಣ ಕೊಡ್ತಾ ಇರೋ ದೇಶ ಮೇಲೆ ಒಂದು ರೀತಿ ಅವಲಂಬಿತವಾಗುತ್ತೆ. ಎಷ್ಟು ಮಟ್ಟಿಗೆ ಅವಲಂಬಿತವಾಗುತ್ತೆ ಅಂತಂದರೆ ಆ ದೇಶದ ಮೇಲೆ ಒತ್ತಡ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ದೇಶಕ್ಕೆ. ಇದನ್ನೇ ಎಕನಾಮಿಕ್ ಕೋಯರ್ಷನ್ ಅಂತ ಕರೀತಾರೆ. ಈ ಎರಡೂ ಕೆಲಸವನ್ನ ಚೀನಾ ಮಾಡುತ್ತೆ. ಇಂಡೈರೆಕ್ಟ್ ಆಗಿ ಇಲ್ಲಿ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮಂಥ ದೇಶಗಳಿಗೆ, ಡೆಮೋಕ್ರಸಿ ಇರುವಂಥ ದೇಶಗಳಿಗೆ ಇಂತಹ ಫಾರಿನ್ ಇಂಟರ್ಫಿಯರೆನ್ಸ್ ಹಾಗೂ ಎಕನಾಮಿಕ್ ಕೋಯರ್ಷನ್ನ ಬೆದರಿಕೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವಿಶ್ವದಲ್ಲೇನೆ ಇವತ್ತು ಸೈಬರ್ ಅಟ್ಯಾಕ್ಸ್ನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅವರು ಸೊಫಿಸ್ಟಿಕೇಟೆಡ್ ಆಗ್ತಾ ಜಾಸ್ತಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿಶ್ವದಲ್ಲಿ. ಒಂದು ಕಡೆ ಇವತ್ತು ಲಿಬರಲ್ ಭಾರತ ಹಾಗೂ ಆಸ್ಟ್ರೇಲಿಯಾದಂತಹ ಡೆಮೋಕ್ರೆಟಿಕ್ ದೇಶಗಳಿದ್ರೆ, ಇನ್ನೊಂದು ಕಡೆ ಅಥಾರಿಟೇರಿಯನ್ ರೂಲ್ಗಳು ಜಾಸ್ತಿ ಆಗ್ತಾ ಇದೆ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಭಾರತ ಹಾಗೂ ಆಸ್ಟ್ರೇಲಿಯಾದಂಥ ದೇಶಗಳು ಏನು ಸಮಾನವಾದ ಮೌಲ್ಯಗಳನ್ನ ಶೇರ್ ಮಾಡ್ತವೆ, ಡೆಮೋಕ್ರಸಿ ಬಗ್ಗೆ, ರೂಲ್ ಆಫ್ ಲಾ ಬಗ್ಗೆ, ಇಂತಹ ಏನು ಲಿಬರಲ್ ವ್ಯಾಲ್ಯೂಸ್ ಇದೆ ಅದನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತ ಇಲ್ಲಿ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ರಾಯ್ಸಿನ ಡೈಲಾಗ್ ಒಳಗೆ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ನ ಮೂಲಕ ನಾವು ನಿಮ್ಮ ಪರೀಕ್ಷೆಗೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇಂಡಿಯಾ ಆಸ್ಟ್ರೇಲಿಯಾದ ಸಂಬಂಧ ಹಾಗೂ ಇಂಡೋ ಪೆಸಿಫಿಕ್ನ ಪ್ರಾಮುಖ್ಯತೆ ಈ ಎರಡನ್ನೂ ಕೂಡ ಚರ್ಚೆ ಮಾಡಿದ್ದೀವಿ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ WPI ಇನ್ಫ್ಲೇಷನ್ ಕ್ವಿಕನ್ಸ್ ಟು ರೆಕಾರ್ಡ್ 7.4%. ನಿಮ್ಮ ಪ್ರಿಲಿಮ್ ಸಿಲೆಬಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ನಿನ್ನೆಯ ಸಂಚಿಕೆಯಲ್ಲಿ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಯಾವಾಗ RBI ಪಾಲಿಸಿ ಅಪ್ಡೇಟ್ ಮಾಡ್ತು ಆವಾಗ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇಲ್ಲಿ WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ಫ್ಲೇಷನ್ ಅಂದ್ರೆ ಏನು, ಸರಕುಗಳ ಬೆಲೆ ದರ ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ಒಂದು ಕಡೆ ಕನ್ಸ್ಯೂಮರ್ ಸೈಡ್ ಅಂದರೆ ನಾವೆಲ್ಲ ಏನು ಕೊಂಡ್ಕೊತೀವಿ ಅಲ್ಲಿ ಬೆಲೆ ಜಾಸ್ತಿ ಆಗುವಂಥದ್ದು, ಅಥವಾ ಹೋಲ್ಸೇಲ್ ಸಪ್ಲೈಯರ್ಸ್, ಪ್ರೊಡ್ಯೂಸರ್ಸ್ ಏನಿರ್ತಾರೆ ಅವ್ರ ಮಧ್ಯೆ ಏನು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಅಲ್ಲಿ ದರ ಜಾಸ್ತಿ ಆಗೋದಕ್ಕೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೂಲಕ ನಾವು ತಿಳ್ಕೊತೀವಿ. ಅದೇ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೆನ್ನೆಯ ಸಂಚಿಕೆಯಲ್ಲಿ ನಾವೇನು ಚರ್ಚೆ ಮಾಡಿದ್ವಿ, ಆ CPI ಏನಿದೆ ಅದು ರಿಟೇಲ್ ಬೈಯರ್ ಕಡೆ ಇರುವಂಥ ದರಗಳ ಬದಲಾವಣೆಗಳನ್ನ ರೆಕಾರ್ಡ್ ಮಾಡುತ್ತೆ, ಮೆಜರ್ ಮಾಡುತ್ತೆ. ಸೊ WPI ಹಾಗೂ CPIಗೂ ತುಂಬ ವ್ಯತ್ಯಾಸ ಇದೆ. WPI ಕೇವಲ ಸರಕುಗಳನ್ನ ನೋಡಿದ್ರೆ, CPI ಸರಕುಗಳು ಹಾಗೂ ಸೇವೆಗಳು ಎರಡನ್ನೂ ಕೂಡ ನೋಡ್ಬಿಟ್ಟು ಇಂಡೆಕ್ಸ್ ಮೂಲಕ ನಮಗೆ ಇನ್ಫ್ಲೇಷನ್ ತಿಳಿಸುತ್ತೆ. ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ. ಈ WPIನ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಪಬ್ಲಿಷ್ ಮಾಡುತ್ತೆ. ಇಲ್ಲಿ ಪ್ರಸ್ತುತ ಇರುವಂಥ WPI ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳು ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ 7.4%ಗೆ ರೀಚ್ ಆಗಿತ್ತು. ಅದರಿಂದಾಗಿ ಮುಂಬರೋ ದಿನಗಳಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಏನು ರಿಟೇಲ್ ಪ್ರೈಸ್ ಇನ್ಫ್ಲೇಷನ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಸ್ತುತ ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಬೇಸಿಕ್ ಮೆಟಲ್ ಈ ಎಲ್ಲದರ ದರ ಜಾಸ್ತಿ ಆಗಿರೋದನ್ನ ನೋಡಿದ್ವಿ. ಫುಡ್ ಇಂಡೆಕ್ಸ್ WPI ಒಳಗೆ ನಾವು ಕೇವಲ ಫುಡ್ ಪ್ರಾಡಕ್ಟ್ಸ್ನ ನೋಡೋದಾದರೆ ಈ ಸೀರಿಯಲ್ ಪ್ರೈಸಸ್ ಹಾಗೂ ವೆಜಿಟೇಬಲ್ ಪ್ರೈಸಸ್ ಏನಿದೆ ಇದರ ದರಗಳು ಕಮ್ಮಿ ಆದರೂ ಕೂಡ ಮ್ಯಾನುಫ್ಯಾಕ್ಚರ್ಡ್ ಫುಡ್ ಏನಿದೆ ಈ ಫುಡ್ ಪ್ರಾಡಕ್ಟ್ಸ್ ತುಂಬಾ ಜಾಸ್ತಿ ಇನ್ಫ್ಲೇಷನ್ನ ನೋಡ್ತಾ ಇದೆ. 49 ತಿಂಗಳ ನಂತರ ತನ್ನ ಹೈಯೆಸ್ಟ್ ಪಾಯಿಂಟ್ಗೆ ರೀಚ್ ಆಗಿದೆ. ಅದರ ಜೊತೆಗೆ ನಿನ್ನೆ ಸಂಚಿಕೆಯಲ್ಲೂ ಚರ್ಚೆ ಮಾಡಿದ ಹಾಗೆ ಎಡಿಬಲ್ ಆಯಿಲ್ಸ್ನ ಇನ್ಫ್ಲೇಷನ್ ಕೂಡ ತುಂಬ ಜಾಸ್ತಿ ಆಗಿದೆ. 34.2% ಅಷ್ಟು ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಕಳೆದ ವರ್ಷ ಏನು COVID-19 ಆಯಿತು ಅದರಿಂದಾಗಿ ಅದರ ಪರಿಣಾಮಗಳನ್ನ ನಾವು ಇನ್ನೂ ನೋಡ್ತಾ ಇದ್ದೀವಿ. ಅದರ ಜೊತೆಗೇನೆ ಈಗ COVID-19ನ ಸೆಕೆಂಡ್ ವೇವ್ ಬರ್ತಾ ಇದೆ. ಮತ್ತೆ ಕೆಲವೊಂದು ಜಾಗಗಳಲ್ಲಿ ಲಾಕ್ಡೌನ್ ಮಾಡೋ ಸಂದರ್ಭ ಕೂಡ ಬರ್ಬೋದು. ಹಾಗಾಗಿ ಈಗ ನಾವೇನು ಇನ್ಫ್ಲೇಷನ್ ನೋಡ್ತಾ ಇದ್ವಿ ಈ ಟ್ರೆಂಡ್ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಇನ್ಫ್ಲೇಷನ್ ಬಗ್ಗೆ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. WPI ಅಂದ್ರೇನು, CPI ಅಂದ್ರೇನು, ಇವೆರಡಕ್ಕೂ ಏನು ವ್ಯತ್ಯಾಸ, ಯಾರು ಇದನ್ನು ಪಬ್ಲಿಷ್ ಮಾಡ್ತಾರೆ, ಈ ಎಲ್ಲ ಫ್ಯಾಕ್ಚುಯಲ್ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ.
ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಷನ್ ವ್ಯಾಕ್ಸಿನ್ ನ್ಯಾಷನಲಿಸಮ್ ಸೇ ಸೈಂಟಿಸ್ಟ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ಕಳೆದ ವರ್ಷದಿಂದ ಈ ಒಂದು ಹೊಸ ಟರ್ಮ್ ಬಂದಿದೆ, ವ್ಯಾಕ್ಸಿನ್ ಡಿಪ್ಲೊಮಸಿ, ವ್ಯಾಕ್ಸಿನ್ ನ್ಯಾಷನಲಿಸಮ್ ಅಂತ. ಸೊ ನಿಮಗೆ ಈ ವ್ಯಾಕ್ಸಿನ್ ನ್ಯಾಷನಲಿಸಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇದು ಯಾವ ಸಂದರ್ಭದಲ್ಲಿ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಅಂತಾರಾಷ್ಟ್ರೀಯವಾಗಿ ಕೋವ್ಯಾಕ್ಸ್ ಪ್ರೋಗ್ರಾಮ್ ಅಂತ ನಡೀತಾ ಇದೆ. ಲೋವರ್ ಇನ್ಕಮ್ ಕಂಟ್ರೀಸ್ ಏನಿದಾವೆ ಅವುಗಳಿಗೆ ವ್ಯಾಕ್ಸಿನ್ ಸಪ್ಲೈ ನಡೆಸೋದ್ರ ಬಗ್ಗೆ, ಹಾಗೆ ಭಾರತ ತನ್ನ ಫ್ರೆಂಡ್ಲಿ ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಅವುಗಳಿಗೆ ಕೂಡ ಒಳ್ಳೆಯ ಸಂಬಂಧಗಳನ್ನ ಮೇಂಟೈನ್ ಮಾಡ್ತಾ ವ್ಯಾಕ್ಸಿನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಆದರೆ ಈಗ ಕೇಂದ್ರ ಸರ್ಕಾರ ಕೆಲವೊಂದು ರಿಸ್ಟ್ರಿಕ್ಷನ್ಸ್ನ ಹಾಕ್ತಾ ಇದೆ. ಅದ್ರ ಬಗ್ಗೆ ಇಲ್ಲಿ ಸೈಂಟಿಸ್ಟ್ ಚರ್ಚೆ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಿಂದ ಮುಖ್ಯವಾಗಿ ನಿಮಗೆ ವ್ಯಾಕ್ಸಿನ್ ನ್ಯಾಷನಲಿಸಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ವ್ಯಾಕ್ಸಿನ್ ನ್ಯಾಷನಲಿಸಮ್ ಅಂತ ಅಂದರೆ ಒಂದು ದೇಶ ತನ್ನ ದೇಶದ ನಾಗರಿಕನೇನಿರ್ತಾರೆ ಅವರಿಗೋಸ್ಕರ ಫಸ್ಟ್ ವ್ಯಾಕ್ಸಿನ್ನ ತೆಗೆದಿಟ್ಕೊಳ್ಳೋವಂಥದ್ದು. ಇದನ್ನು ಹೇಗೆ ಮಾಡಲಾಗುತ್ತೆ, ವ್ಯಾಕ್ಸಿನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ ಅವ್ರ ಜೊತೆ ಆ ಸರ್ಕಾರಗಳು ಪ್ರೀ ಪರ್ಚೇಸ್ ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತವೆ. ಇದರಿಂದಾಗಿ ಏನು ಹಾರ್ಮ್ ಅಂತ ನೀವು ಕೇಳ್ಬೋದು. ಈಗ ಬೇರೆ ಏನೇ ಲೋವರ್ ಇನ್ಕಮ್ ಕಂಟ್ರೀಸ್ ಇರುತ್ತೆ, ಡೆವಲಪಿಂಗ್ ಕಂಟ್ರೀಸ್ ಇರುತ್ತೆ, ಅವರಿಗೆ ವ್ಯಾಕ್ಸಿನ್ ಸಿಗೋಕ್ಕೆ ಸಾಧ್ಯ ಆಗಲ್ಲ. ಹಾಗೆ ನೋಡಿದ್ರೆ ಈ ಡೆವಲಪ್ಡ್ ನೇಷನ್ಸ್ ಏನಿರುತ್ತೆ ಅವು ಕೇವಲ ಮಾಡರೇಟ್ಲಿ ಅಟ್ ರಿಸ್ಕ್ ಇರ್ಬೋದು. ಆದರೆ ಈ ಲೋವರ್ ಇನ್ಕಮ್ ಡೆವಲಪಿಂಗ್ ಕಂಟ್ರೀಸ್ ಏನಿರುತ್ತೆ ಅವು ಜಾಸ್ತಿ ರಿಸ್ಕಲ್ಲಿ ಇರ್ಬೋದು. ಆದರೆ ಆ ದೇಶಗಳಿಗೆ ವ್ಯಾಕ್ಸಿನ್ ಸಿಗೋಕ್ಕೆ ಸಾಧ್ಯ ಆಗೋದಿಲ್ಲ. ಜಗತ್ತಿನಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ವ್ಯಾಕ್ಸಿನೇಷನ್ ಅವೈಲಬಲ್ ಆಗಬೇಕು, ಅಂದರೆ ಈಕ್ವಿಟಬಲ್ ಆಕ್ಸೆಸ್ ಆಫ್ ವ್ಯಾಕ್ಸಿನೇಷನ್ ಇನ್ ದ ವರ್ಲ್ಡ್ ಇರಬೇಕು ಅಂತಂದರೆ ವ್ಯಾಕ್ಸಿನ್ ನ್ಯಾಷನಲಿಸಮ್ನ ಯಾರೂ ಕೂಡ ಪಾಲಿಸಬಾರ್ದು, ಭಾರತ ಕೂಡ ಪಾಲಿಸಬಾರ್ದು ಅಂತ ಇಲ್ಲಿ ಸೈಂಟಿಸ್ಟ್ ಭಾರತ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ಒಂದು ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಎ ಮಲ್ಟಿಪೊಲಾರಿಟಿ ಸ್ಕ್ರಿಪ್ಟೆಡ್ ಬೈ ದ ಮಿಡಲ್ ಪವರ್ಸ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ ಈಗಿರುವಂಥ ಗ್ಲೋಬಲ್ ಆರ್ಡರ್ ಮುಂದೆ ಹೋಗಿ ಭವಿಷ್ಯದಲ್ಲಿ ಹೇಗೆ ಆಗಬಹುದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ನೀಡಿದ್ದಾರೆ. ಮೊದಲಿಗೆ USA ಬಗ್ಗೆ ಚರ್ಚೆ ಮಾಡೋಣ. ಈಗ ಇರೋದು ಬಿಡನ್ ರವರ ನೇತೃತ್ವ, ಇದಕ್ಕಿಂತ ಮುಂಚೆ ಇದ್ದಿದ್ದು ಟ್ರಂಪ್ನವರ ನೇತೃತ್ವ. ಟ್ರಂಪ್ನವರ ನೇತೃತ್ವದ ಕೆಳಗೆ ಕೆಲವೊಂದು ಈಗ ಪ್ಯಾರಿಸ್ ಕ್ಲೈಮೇಟ್ ಡೀಲ್ನ ತೀರ್ಮಾನ ಏನು ತಗೊಳ್ಳಲಾಗಿತ್ತು, ವಿತ್ಡ್ರಾ ಮಾಡಲಾಗಿತ್ತು, ಅದನ್ನು ಬಿಡನ್ ರವರ ನೇತೃತ್ವದಲ್ಲಿ ಹಿಂಪಡಿತಾ ಇದ್ದಾರೆ. ಆದರೆ ಇನ್ನೂ ಬೇರೆ ವಿಷಯಗಳಲ್ಲಿ ಎಸ್ಪೆಷಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯದಲ್ಲಿ ಬಿಡನ್ ರವರ ನೇತೃತ್ವ ಟ್ರಂಪ್ನವರ ನೇತೃತ್ವದ ತೀರ್ಮಾನಗಳೇನಿದೆ ಅದನ್ನೇ ಫಾಲೋ ಮಾಡ್ತಾ ಇದೆ. ನಿರ್ದಿಷ್ಟವಾಗಿ ಚೈನಾ, ರಷ್ಯಾ, ಇರಾನ್ ಈ ಮೂರು ದೇಶಗಳ ಸಂಬಂಧದಲ್ಲಿ ಇರಾನ್ನ ವಿಷಯದಲ್ಲಿ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಏನಿದೆ ಅದನ್ನು ಸೇರ್ಕೊಳ್ಳೋದಕ್ಕೆ ಬಿಡನ್ ಅವರ ನೇತೃತ್ವದ ಕೆಳಗೆ ಒಂದು ಹೆಸಿಟೇಷನ್ ಅನ್ನ, ರಿಲಕ್ಟೆನ್ಸ್ ಅನ್ನ ನೋಡಿದ್ರೆ ಇನ್ನು ರಷ್ಯಾದ ಜೊತೆ ಟ್ರಂಪ್ನವರ ನೇತೃತ್ವದ ಕೆಳಗೆ ಹೇಗಿತ್ತು ಅದೇ ರೀತಿ ಮುಂದುವರಿತಾ ಇದೆ. ಟ್ರಂಪ್ನವರ ನೇತೃತ್ವದ ಕೆಳಗೆ ಎಷ್ಟು ಇಂಡೋ ಪೆಸಿಫಿಕ್ ಏರಿಯಾಗೆ ಬೆಲೆಯನ್ನು ಕೊಟ್ಟು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು, ಅದೇ ರೀತಿಯಲ್ಲಿ ಬಿಡನ್ ಅವರ ನೇತೃತ್ವದ ಕೆಳಗೆ ಕೂಡ ಕೊಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಏನು ಸಮ್ಮಿಟ್ ನಡೀತು 4 ಮೆಂಬರ್ಸ್ ಮಧ್ಯದಲ್ಲಿ, US, ಜಪಾನ್, ಆಸ್ಟ್ರೇಲಿಯಾ, ಇಂಡಿಯಾ ಮಧ್ಯದಲ್ಲಿ, ಅದು ಇದಕ್ಕೆ ಸಾಕ್ಷಿ ಅಂತ ಕೂಡ ಹೇಳ್ಬೋದು. ನಾವು ಅಂತಾರಾಷ್ಟ್ರೀಯವಾಗಿ ಐತಿಹಾಸಿಕವಾಗಿ ಕೋಲ್ಡ್ ವಾರ್, ಶೀತಲ ಸಮರ ಅಂತ ಕರೆಯೋದು USA ಹಾಗೂ ರಷ್ಯಾ ಮಧ್ಯೆ. ಅದು ಸೆಕೆಂಡ್ ವಾರ್ ಆದ್ಮೇಲಿಂದ 1991 ಯಾವಾಗ USSR ಡಿಸ್ಇಂಟಿಗ್ರೇಟ್ ಆಯಿತು ಅಲ್ಲಿವರೆಗೆ ನಡೀತು. ಈಗ ನಾವು ಹೊಸ ತರದ ಶೀತಲ ಸಮರವನ್ನು ನೋಡ್ತಾ ಇದ್ದೀವಿ. ಈಗ ಈ ಹೊಸ ಕೋಲ್ಡ್ ವಾರ್ ಆರಂಭ ಆಗ್ತಾ ಇರೋ ತರ ಕಾಣ್ತಾ ಇರೋದು USA ಹಾಗೂ ಚೀನಾ ಮಧ್ಯ. ಇದರ ಸಾಕ್ಷಿ ಇಂಡೋ ಪೆಸಿಫಿಕ್ ಏರಿಯಾದಿಂದ ನಾವು ನೋಡ್ಬೋದು. ಈಗ USA ಕ್ವಾಡ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ, ಅದಕ್ಕೆ ಕಾರಣ ಈ ಪ್ರದೇಶದ ಮೂಲಕ, ಕ್ವಾಡ್ನ ಮೂಲಕ, ಮಲಬಾರ್ ಎಕ್ಸಸೈಸ್ನ ಮೂಲಕ ಚೀನಾನ ಚಾಲೆಂಜ್ ಮಾಡುವಂಥದ್ದು, ಇಂಡೋ ಪೆಸಿಫಿಕ್ ಏರಿಯಾನ ಉಪಯೋಗಿಸ್ಕೊಂಡು ಚೀನಾವನ್ನ ಕೌಂಟರ್ ಮಾಡುವಂಥದ್ದು. ಈ ಹೊಸ ಶೀತಲ ಸಮರಕ್ಕೆ ಟ್ರಂಪ್ನವರ ನೇತೃತ್ವದ ಕೆಳಗೆ ಸಾಕಷ್ಟು ಅಡಿಪಾಯ ಈಗಾಗಲೇ ಹಾಕಾಗಿದೆ. ಎಸ್ಪೆಷಲಿ COVID-19ನ ಸಂದರ್ಭದಲ್ಲಿ ಏನು ಟ್ರಂಪ್ನವರ ನೇತೃತ್ವದ ಕೆಳಗೆ ಚೀನಾವನ್ನ ಇದಕ್ಕೆ ಬ್ಲೇಮ್ ಮಾಡಲಾಯಿತು, ಅದು ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು. ಚೀನಾದ ಪ್ರಭಾವ ಇರ್ಬೋದು, ಗ್ರೋತ್ ಇರಬಹುದು, ಅದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಲೈಕ್ ಮೈಂಡೆಡ್ ನೇಷನ್ಸ್ ಎಲ್ಲ ಜೊತೆಗೆ ಬರಬೇಕು ಅಂತ ಕೂಡ ಟ್ರಂಪ್ನವರ ನೇತೃತ್ವ ಹೇಳಿತ್ತು. ಸೊ ಚೀನಾ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಷ್ಯಾದ ಜೊತೆ ಕೂಡ USA ಹಾಸ್ಟಿಲಿಟಿ, ಒಂದು ವೈರತ್ವ ಮುಂದುವರಿತಾ ಬಂದಿದೆ. ಇದು 2014 ಏನು ಕ್ರಿಮಿಯಾದ ಆಕ್ಯುಪೇಷನ್ ನಡೀತು ಯುಕ್ರೇನಲ್ಲಿ, ಅವಾಗೇನೆ ಜಾಸ್ತಿ ಆರಂಭ ಆಗಿದ್ದು, ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಸೊ ಒಂದು ಕಡೆ USA ಏನು ಚೈನಾ ಹಾಗೂ ರಷ್ಯಾದ ಜೊತೆ ವೈರತ್ವ ನಡೆಸ್ತಿದೆ, ಅದರಿಂದಾಗಿ ಚೈನಾ ರಷ್ಯಾದ ಸಂಬಂಧಗಳು ಇನ್ನೂ ಬಲವಾಗ್ತಾ ಹೋಗ್ತಾ ಇದ್ದಾವೆ. ಒಂದು ಕಡೆ ಚೀನಾವನ್ನು ಕೌಂಟರ್ ಮಾಡೋದಕ್ಕೆ ಏನು ಕ್ವಾಡ್ನ ರಚನೆ ಆಗಿದೆ ಅದನ್ನು ಎರಡು ದೇಶಗಳು ಅಂದರೆ ಚೀನಾ ಹಾಗೂ ರಷ್ಯಾ ಎರಡೂ ಕೂಡ ವಿರೋಧಿಸ್ತವೆ. ಇನ್ನೊಂದು ಕಡೆ ದ ಗ್ರೇಟರ್ ಯುರೇಷಿಯನ್ ಪಾರ್ಟ್ನರ್ಶಿಪ್ ಕಡೆಗೆ ಎರಡು ದೇಶಗಳು ಮುಂದೆ ಹೋಗ್ತಾ ಇದ್ದಾವೆ. ಯುರೇಷಿಯನ್ ಎಕನಾಮಿಕ್ ಯೂನಿಯನ್, ರಷ್ಯಾ ಹಾಗೂ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಎರಡು ಜೊತೆ ಸೇರಿ ಈ ವಿಷನ್ನ ನಡೆಸಬೇಕು ಅಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾವೆ. ಅಂದರೆ ಒಂದು ಕಡೆ USA ಇದೆ, ಇನ್ನೊಂದು ಕಡೆ ಚೈನಾ ಹಾಗೂ ರಷ್ಯಾ ಇದೆ. ಹಾಗಾಗಿ ಹೊಸ ಶೀತಲ ಸಮರ ಏನಿದೆ ಅದು ಹೊಸ ಜಿಯೋಪೊಲಿಟಿಕಲ್ ಬೈನರಿ ಅಂದರೆ ಇಂಡೋ ಪೆಸಿಫಿಕ್ ವರ್ಸಸ್ ಯುರೇಷಿಯಾ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಗಮನವಿಟ್ಟು ನೋಟ್ ಮಾಡಿಟ್ಕೊಳ್ಳಿ. ಈ ಇಂಡೋ ಪೆಸಿಫಿಕ್ ವರ್ಸಸ್ ಯುರೇಷಿಯಾದಲ್ಲಿ ಒಂದು ಕಡೆ USA, ಚೈನಾ, ರಷ್ಯಾ ಇದ್ರೆ, ಇನ್ನೊಂದು ಕಡೆ ಮಿಡಲ್ ಪವರ್ಸ್ ಆಗಿರುವಂಥ ಜಪಾನ್, ಇರಾನ್, ಟರ್ಕಿ ಹಾಗೂ ಇಂಡಿಯಾ, ಈ 4 ದೇಶಗಳು, ಈ 3 ದೇಶಗಳು USA, ಚೈನಾ, ರಷ್ಯಾದ ಸಂಬಂಧ ಹೇಗೆ ಮುಂದುವರಿಯುತ್ತೆ,
ಭವಿಷ್ಯದಲ್ಲಿ ಹೇಗೆ ಗ್ಲೋಬಲ್ ಆರ್ಡರ್ ಶೇಪ್ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ತವೆ. ಸೊ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ದೇಶಗಳ ಬಗ್ಗೆ ಚರ್ಚೆ ಮಾಡೋಣ. ಭಾರತ ಹಾಗೂ ಜಪಾನ್ ನೋಡೋದಾದ್ರೆ USA ಜೊತೆ ಕ್ವಾಡ್ನ ಮೂಲಕ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡಿದ್ದಾವೆ. ಆದರೆ ಇರಾನ್ನ ನೋಡೋದಾದ್ರೆ ಇರಾನ್ ಮುಂಚೆಯಿಂದನೂ ವೆಸ್ಟರ್ನ್ ನೇಷನ್ಸ್ ಅಂತ ಏನು ಕರಿತೀವಿ ಅವುಗಳಿಂದ ಹೊರಗೆ ಇದೆ, ಅವುಗಳಿಂದ ದೂರನೇ ಇದೆ. ಹಾಗಾಗಿ ಸೈನೋ ರಷ್ಯನ್ ಅಲಯನ್ಸ್ ಅಂದ್ರೆ ಚೈನಾ ಹಾಗೂ ರಷ್ಯಾದ ಮಧ್ಯ ಇರಾನ್ ತನ್ನ ಕಂಫರ್ಟ್ ಅನ್ನ ಹುಡುಕತ್ತೆ. ಇನ್ನೊಂದ್ ಕಡೆ ಟರ್ಕಿ ಕೂಡ USA ಹಾಗೂ ಯುರೋಪಿಯನ್ ಅಲೈನ್ಸ್ ಏನಿದಾವೆ ಆ ದೇಶಗಳನ್ನ ಬಿಟ್ಟು ರಷ್ಯಾ ಜೊತೆ ಹಾಗೂ ಚೀನಾ ಜೊತೆ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಳ್ಳೋದು ತನಗೆ ಉಪಯುಕ್ತವಾಗುತ್ತೆ ಅನ್ನೋ ತರ ನಡ್ಕೋತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಈ 4 ದೇಶಗಳು ಜಪಾನ್, ಇರಾನ್, ಟರ್ಕಿ ಹಾಗೂ ಭಾರತ USA ಚೈನಾನೋ ರಷ್ಯಾನೋ ಸೇರ್ಕೊಳಕ್ಕೆ ಸಾಧ್ಯ ಇಲ್ಲ. ವಿಷಯ ಇನ್ನೂ ಸಂಕೀರ್ಣವಾಗಿರುವಂಥದ್ದು. ಉದಾಹರಣೆಗೆ ಜಪಾನೇ ನೋಡೋದಾದ್ರೆ ಒಂದು ಕಡೆ ಭದ್ರತೆಯ ವಿಷಯದಲ್ಲಿ USA ಮೇಲೆ ಜಪಾನ್ ಅವಲಂಬಿತವಾಗಿದ್ರೆ ಇನ್ನೊಂದು ಕಡೆ ಆರ್ಥಿಕವಾಗಿ ಚೀನಾ ಮೇಲೆ ಜಾಸ್ತಿನೇ ಡಿಪೆಂಡೆಂಟ್ ಆಗಿದೆ. 24% ಆಫ್ ಜಪಾನೀಸ್ ಇಂಪೋರ್ಟ್ಸ್ ಕಮ್ ಫ್ರಮ್ ಚೈನಾ ವೈಲ್ 19% ಆಫ್ ಎಕ್ಸ್ಪೋರ್ಟ್ಸ್ ವೆಂಟ್ ಟು ಚೈನಾ ಅಂತ 2019ನ ಅಂಕಿಅಂಶಗಳು ಹೇಳುತ್ತೆ. ಚೀನಾ ಜೊತೆ ಜಪಾನ್ಗೆ ತನ್ನದೇ ಆದ ಸಮಸ್ಯೆಗಳು ಇದಾವೆ. ಈಗ ಈಸ್ಟ್ ಚೈನಾ ಸಿಯಲ್ಲಿ ಸೆನಕಾಕು ಐಲ್ಯಾಂಡ್ಸ್ನ ವಿಷಯದಲ್ಲಿ ಜಪಾನ್ ಹಾಗೂ ಚೀನಾದ ಮಧ್ಯೆ ಡಿಸ್ಪ್ಯೂಟ್ ನಡೀತಾ ಇದ್ರೂ ಕೂಡ ಆರ್ಥಿಕತೆ ಹಾಗೂ ಭದ್ರತೆ ಇವೆರಡರ ಮಧ್ಯೆ ಜಪಾನ್ ಚೂಸ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಂತರ ನಾವು ಭಾರತದ ಕಡೆ ಹೋಗೋದಾದ್ರೆ ಚೀನಾ ಹಾಗೂ ಭಾರತದ ಸಂಬಂಧ ಒಂದು ರೀತಿ ವಿಷಯಸ್ ಸರ್ಕಲ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಗಡಿಯ ವಿಚಾರದಲ್ಲಿ ಚೀನಾ ಜೊತೆ ಸಂಬಂಧಗಳು ಭಾರತದ್ದು ಕೆಡ್ತಾ ಹೋದ್ರೆ ಇನ್ನೊಂದ್ ಕಡೆ ಅದೇ ಸಮಯದಲ್ಲಿ USA ಜೊತೆ ಇನ್ನೂ ಒಳ್ಳೆಯ ಸಂಬಂಧಗಳು ಆಗ್ತಾ ಹೋಯ್ತು. 2016 ಆರಂಭ ಆಗಿ ಮ್ಯಾಸಿವ್ ಡಿಫೆನ್ಸ್ ಪರ್ಚೇಸಸ್, ಇಂಟರ್ ಆಪರಬಿಲಿಟಿ, ಇಂಟೆಲಿಜೆನ್ಸ್ ಶೇರಿಂಗ್, ಮಿಲಿಟರಿ ಎಕ್ಸರ್ಸೈಸ್, ಈಗ ಕ್ವಾಡ್ ಇದೆಲ್ಲದರ ಮೂಲಕ ಭಾರತ USA ಕ್ಯಾಂಪ್ನ ಸೇರ್ಕೊಂಡಿದೆ ಅಂತ ಚೀನಾಗೆ ಅನ್ಸೋದು ಸಹಜವಾಗೇನೆ ಇದೆ. ಆದ್ರೆ ಕ್ವಾಡ್ ಒಂದೇ ಸಾಕ ಭಾರತ ಚೀನಾವನ್ನ ಕೌಂಟರ್ ಮಾಡೋದಕ್ಕೆ? ಭಾರತ ಹಾಗೂ ಚೀನಾ ಮಧ್ಯೆ 3500 ಕಿಲೋಮೀಟರ್ ಅಷ್ಟು ಗಡಿ ಪ್ರದೇಶ ಇದೆ. ಹೀಗಿರ್ಬೇಕಾದ್ರೆ ಭಾರತ ಚೀನಾ ಜೊತೆ ಸಂಬಂಧಗಳನ್ನ ಬೆಟರ್ ಮಾಡೋದಕ್ಕೆ ಎಫರ್ಟ್ಸ್ನ ಹಾಕ್ತಾನೆ ಇರಬೇಕಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಕಡೆ ರಷ್ಯಾವನ್ನ ಡಿಫೆನ್ಸ್ ಪಾರ್ಟ್ನರ್ ಆಗಿ ಕೂಡ ಮೇಂಟೈನ್ ಮಾಡ್ತಾ ಇರಬೇಕಾಗುತ್ತೆ. ಅಂದ್ರೆ ಇದೆಲ್ಲದರಿಂದ ನಾವು ಏನು ಅರ್ಥ ಮಾಡ್ಕೋಬಹುದು, ಜಪಾನ್ ರೀತಿಯಲ್ಲೇನೆ USA ಕೂಡ ಚೈನಾ, ರಷ್ಯಾ ಹಾಗೂ USA ಮಧ್ಯ ಚೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಟರ್ಕಿ ಕೂಡ ಚೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಮುಂದಿನ ಗ್ಲೋಬಲ್ ಆರ್ಡರ್ ಹೇಗಿರುತ್ತೆ ಈ 4 ದೇಶಗಳ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಇವರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಈ 4 ದೇಶಗಳು ಸ್ಟ್ರಾಟಜಿಕ್ ಅಟಾನಮಿಯನ್ನು ಕೂಡ ಬಳಸ್ಬೋದು. ಅಂದರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಯಾರು ಸರಿ ಅನಿಸ್ತಾರೆ ಅವರ ಜೊತೆ ಅಲೈನ್ ಆಗ್ಬೋದು. ಇದರಿಂದಾಗಿ ಒಂದು ಫ್ಲೆಕ್ಸಿಬಿಲಿಟಿ ಕೂಡ ಬರುತ್ತೆ ಗ್ಲೋಬಲ್ ಪಾರ್ಟ್ನರ್ಶಿಪ್ಪಲ್ಲಿ. ಸೊ ಮಲ್ಟಿಪೊಲಾರಿಟಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಗ್ಲೋಬಲ್ ಆರ್ಡರಲ್ಲಿ. ಮಲ್ಟಿಪೊಲಾರಿಟಿ ಅಂತಂದರೆ 2 ದೇಶಗಳಿಗಿಂತ ಜಾಸ್ತಿ ಅಧಿಕಾರ ಸ್ಟೇಟ್ಸ್ಗಳ ಮಧ್ಯ, ದೇಶಗಳ ಮಧ್ಯ ಡಿವೈಡ್ ಆಗಿರುವಂಥದ್ದು. ಸೊ ಹೊಸ ಶೀತಲ ಸಮರ ಆಗೋದಿಲ್ಲ. ಮುಂದಿನ ಗ್ಲೋಬಲ್ ಆರ್ಡರ್ ಮಲ್ಟಿಪೋಲಾರ್ ಆಗಿರುತ್ತೆ ಅಂತ ಈ ಆರ್ಟಿಕಲಲ್ಲಿ ನಮಗೆ ವಿಶ್ಲೇಷಣೆ ನೀಡ್ತಾ ಇದ್ದಾರೆ. ನಿಮ್ಮ ಮೇನ್ಸ್ ಎಕ್ಸಾಮ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ತುಂಬಾ ಮುಖ್ಯವಾಗಿರುವಂಥ ಆರ್ಟಿಕಲ್. ನಿಮಗೆ ಟೋಟಲ್ ಸಮ್ಮರಿಯನ್ನು ಇವತ್ತು ಅಂತಾರಾಷ್ಟ್ರೀಯವಾಗಿ ಅಧಿಕಾರ ಎಲ್ಲಿದೆ, ಮುಂದೆ ಎಲ್ಲಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ನೀಡಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಮುಂದೆ ಚರ್ಚೆ ಮಾಡ್ತಿರೋದು ಎಡಿಟೋರಿಯಲ್ ಆರ್ಟಿಕಲ್ ಲೆಸನ್ಸ್ ಫ್ರಮ್ ದ ಫಸ್ಟ್ ವೇವ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಈಗ ಕೋವಿಡ್-19 ಫಸ್ಟ್ ವೇವ್ ಅಲ್ಲಿ ಸರ್ಕಾರ ಏನೇನು ಸಮಸ್ಯೆಗಳನ್ನ ನೋಡಿತ್ತು, ಏನೇನು ಕ್ರಮಗಳನ್ನ ತಗೊಂಡಿತ್ತು ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈಗ ಏನು ಸೆಕೆಂಡ್ ವೇವ್ ಬರ್ತಾ ಇದೆ ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನು ನೀಡ್ತಾ ಇದ್ದಾರೆ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ ಭಾರತದ ಈ ವರ್ಷದ GDP ಗ್ರೋತ್ 12.5% ಅಷ್ಟು ಅಂತ ಪ್ರೊಜೆಕ್ಷನ್ ಆಗಿದೆ. ಹೌದು, ಗ್ರೋತ್ ನಡೀತಾ ಇದೆ. ಆದರೆ ಗ್ರೋತ್ ಸಮಾನವಾಗಿ ನಡೀತಾ ಇದೆಯಾ, ಇನ್ಕ್ಲೂಸಿವ್ ಆಗಿ ನಡೀತಾ ಇದೆಯಾ? ಇಲ್ಲ. ಕೆಲವೊಂದು ಸೆಕ್ಟರ್ಸ್, ಫಾರ್ಮಸ್ಯೂಟಿಕಲ್, ಟೆಕ್ನಾಲಜಿಕಲ್, ಹೆಲ್ತ್ ಕೇರ್ ಸೆಕ್ಟರ್ಸ್ ಏನಿದೆ ಇವುಗಳಲ್ಲಿ ನಾವು ಗ್ರೋತ್ ನೋಡಿದ್ರು ಕೂಡ ಹಲವಾರು ಬೇರೆ ಸೆಕ್ಟರ್ಸ್ ಇಲ್ಲಿ ಸರ್ವಿಸ್ ಓರಿಯೆಂಟೆಡ್ ಇದೆ. ಎಸ್ಪೆಷಲಿ ಟ್ರಾವೆಲ್, ಟೂರಿಸಂ, ವೆಲ್ನೆಸ್, ಹಾಸ್ಪಿಟಾಲಿಟಿ ಈ ವಲಯಗಳಲ್ಲಿ ಐತಿಹಾಸಿಕವಾದ ಲೋಯೆಸ್ಟ್ ಸ್ತರಕ್ಕೆ ನಾವು ರೀಚ್ ಆಗಿದ್ದೀವಿ. ಇನ್ನು ಇನ್ಫಾರ್ಮಲ್ ಹಾಗೂ MSME ಸೆಕ್ಟರ್ ನೋಡೋದಾದ್ರೆ ಈ ಸೆಕ್ಟರ್ ಇವತ್ತು ಯಾವ ಸ್ಥಿತಿಯಲ್ಲಿದೆ, ಅದರಿಂದಾಗಿ 75 ಮಿಲಿಯನ್ ಭಾರತೀಯರು ಬಡತನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ವಿ. ಈಗ ಕಳೆದ ವರ್ಷ ಕೋವಿಡ್-19 ಸಮಸ್ಯೆ ಏನಾಗಿತ್ತು ಅಂತಂದ್ರೆ ನಮ್ಮ ದೇಶದ ಸರ್ಕಾರ ಏನಿದೆ ಅಥವಾ ಹೆಲ್ತ್ ಕೇರ್ ಸಿಸ್ಟಮ್ ಏನಿದೆ ಅದು ಪ್ರಿಪೇರ್ ಆಗಿರಲಿಲ್ಲ. ಒಂದು ಸಡನ್ ಲಾಕ್ಡೌನ್ ಮಾಡಬೇಕಾಯ್ತು. ಲಕ್ಷಾಂತರ ಜನ ವಲಸೆ ಕಾರ್ಮಿಕರು ತಮ್ಮ ಏನು ಗ್ರಾಮೀಣ ಪ್ರದೇಶಗಳಿದೆ ಅವುಗಳಿಗೆ ವಾಪಸ್ ಹೋಗ್ಬೇಕಾಯ್ತು, ಕೆಲಸಗಳನ್ನ ಕಳ್ಕೋಬೇಕಾಯ್ತು. ಕೆಲವೊಂದು ಸೆಕ್ಟರ್ಸ್ IT, ಕನ್ಸಲ್ಟಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಇವರೆಲ್ಲ ಮಾತ್ರ ಮನೆಯಿಂದ ಕೆಲಸ ಮಾಡೋಕ್ಕೆ ಆರಾಮಾಗಿ ಸಾಧ್ಯ ಆಯಿತು. ಕೋವಿಡ್-19 ಸೆಕೆಂಡ್ ವೇವ್ ಬರೋಕ್ಕಿಂತ ಮುಂಚೆನೆ ಎಕಾನಮಿಸ್ಟ್ನ ಪ್ರಕಾರ ನಮ್ಮ ಆರ್ಥಿಕ ವ್ಯವಸ್ಥೆ K-ಶೇಪ್ಡ್ ಕರ್ವಲ್ಲಿ ಮುಂದುವರಿತಾ ಇತ್ತು. ಅಂದರೆ ಕೆಲವೊಂದು ಜನರಿಗೆ, ಕೆಲವೊಂದು ವಲಯದಲ್ಲಿ ಇರುವಂಥ ಜನರಿಗೆ ತುಂಬ ಕೆಟ್ಟ ಪರಿಣಾಮ ಬಿದ್ದಿದ್ದು, ಕೆಲವೊಂದು ವಲಯಗಳಿಗೆ ಕಮ್ಮಿ ಪರಿಣಾಮ ಬಿದ್ದಿರ್ಬೋದು. ಇದರ ಮಧ್ಯದಲ್ಲೇ ಕೋವಿಡ್-19 ಸೆಕೆಂಡ್ ವೇವ್ ಬಂದಿದೆ.
ಲಾಕ್ಡೌನ್ಗಳು ಆರಂಭ ಆಗ್ತಾ ಇದೆ. ಈ ಲಾಕ್ಡೌನ್ಗಳು ಪಾರ್ಷಿಯಲ್ ಇರಬಹುದು, ಆದರೆ ಇದರಿಂದ ಕೂಡ ಗೂಡ್ಸ್ ಆ್ಯಂಡ್ ಲೇಬರರ್ಸ್ನ ಮೂವ್ಮೆಂಟ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಇದರಿಂದಾಗಿ ಉತ್ಪಾದಕತೆ ಎಸ್ಪೆಷಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಟಿವಿಟಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಹಾಗಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಏನು ಅಸಮಾನತೆಗಳು ಲಾಸ್ಟ್ ಇಯರ್ ಕೋವಿಡ್-19ಇಂದ ಬಂದಿತ್ತು ಅದು ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಈಗ ಲಾಸ್ಟ್ ಇಯರ್ ಕೋವಿಡ್-19 ಬಂದಿದ್ದಕ್ಕೂ ಈ ಇಯರ್ಗೂ ಏನು ವ್ಯತ್ಯಾಸ, ನಮಗೆ ಏನೇನು ಪರಿಸ್ಥಿತಿಗಳು ಎದುರಾಗಬಹುದು ಅಂತ ಗೊತ್ತಿದೆ. ಅದು ಸರ್ಕಾರಕ್ಕಿರ್ಬೋದು, ಹೆಲ್ತ್ ಕೇರ್ ಸೆಕ್ಟರ್ಗೆ ಇರ್ಬೋದು. ಹಾಗಾಗಿ ಆರ್ಥಿಕವಾಗಿ ಹಾಗೂ ವ್ಯಾಕ್ಸಿನೇಷನ್ನ ವಿಷಯದಲ್ಲಿ ನಾವು ಕ್ರಮಗಳನ್ನ ತಗೊಂಡು ಈ ಸೆಕೆಂಡ್ ವೇವ್ನ ಫೇಸ್ ಮಾಡಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಆರ್ಥಿಕವಾಗಿ ಎಲ್ಲದಕ್ಕಿಂತ ದೊಡ್ಡ ಸವಾಲು ಏನಾಗಿದ್ದು ಡಿಮ್ಯಾಂಡ್ ಕಾಂಟ್ರಾಕ್ಷನ್, ಜನರ ಸೈಡಿಂದ ಡಿಮ್ಯಾಂಡ್ ಇಲ್ಲದೆ ಇರುವಂಥದ್ದು, ಜನರ ಕೈಯಲ್ಲಿ ಹಣ ಕಮ್ಮಿ ಆಗ್ತಾ ಇರೋದ್ರಿಂದ. ಹಾಗಾಗಿ ಮೊದಲು ಸರ್ಕಾರ ಕ್ಯಾಶ್ ಸ್ಟಿಮ್ಯುಲಸ್ ಪ್ಯಾಕೇಜಸ್ನ ಪ್ಲಾನ್ ಮಾಡಬೇಕು. ಅದು ಸಾಂಸ್ಥಿಕವಾಗಿ ಹಾಗೂ ವೈಯಕ್ತಿಕ ಲೆವೆಲಲ್ಲಿ ಎರಡೂ ಹಂತದಲ್ಲಿ ಆರಂಭ ಮಾಡಬೇಕು. ಇದರಿಂದಾಗಿ ಕನ್ಸಂಪ್ಷನ್ ಹಾಗೂ ಇನ್ವೆಸ್ಟ್ಮೆಂಟ್ ಎರಡನ್ನು ಬೂಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಜಾಬ್ಸ್, ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸ್ ಇದೆಲ್ಲದ್ರ ಮೂಲಕ ಆರ್ಥಿಕವಾಗಿ ಏನು ಚಾಲೆಂಜಸ್ ಬರುತ್ತೆ ನಾವು ಅದನ್ನು ಫೇಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇನ್ನು ಹೆಲ್ತ್ ಸೆಕ್ಟರ್ನ ವಿಷಯ ಬಂದರೆ ಕೋವಿಡ್-19 ಈಗ ಹೊಸ ಮ್ಯೂಟೇಷನ್ಸ್ ಏನಿದೆ ಅದರಿಂದಾಗಿ ಸಣ್ಣ ವಯಸ್ಸಿನ ಜನರು ಅವ್ರ ಮೇಲೂ ಪರಿಣಾಮ ಬೀಳ್ತಿದೆ ಅಂತ ಗೊತ್ತಾಗ್ತಿದೆ. ಆದರೆ ನಾವೀಗ ವ್ಯಾಕ್ಸಿನೇಷನ್ ಆರಂಭ ಮಾಡಿರುವಂಥದ್ದು ಹಿರಿಯ ನಾಗರಿಕರಿಗೆ ಹಾಗೂ ಕೋಮಾರ್ಬಿಡಿಟೀಸ್ ಇರೋರಿಗೆ. ಆದರೆ ಇದನ್ನು ನಾವು ಎಲ್ಲ ಏಜ್ ಗ್ರೂಪ್ಸ್ಗೂ ಮೊದಲು ಎಕ್ಸ್ಪ್ಯಾಂಡ್ ಮಾಡಬೇಕು. ಎಲ್ಲರಿಗೂ ವ್ಯಾಕ್ಸಿನೇಷನ್ ತಲುಪಿಸ್ಬೇಕು. ಸ್ಟೂಡೆಂಟ್ಸ್ಗೆ ಇರ್ಬೋದು, ಲೇಬರರ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ನಾವು ತಲುಪಿಸಿದಾಗ ಏನು ಆರ್ಥಿಕವಾಗಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇತ್ತು ಅದನ್ನು ಮುಂದುವರ್ಸೋಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣನೂ ಮುಂದುವರಿಯುತ್ತೆ, ಕೆಲಸನೂ ಮುಂದುವರ್ಸೋಕ್ಕೆ ಸಾಧ್ಯ ಆಗುತ್ತೆ. ನಾವು ಕಳೆದ ವರ್ಷ ಹಾಗೂ ಈಗಿನ ಪರಿಸ್ಥಿತಿಯನ್ನು ಹೋಲಿಸಿ ನೋಡಿದಾಗ ಸರ್ಕಾರ ಹಾಗೂ ಹೆಲ್ತ್ ಸೆಕ್ಟರ್ ವರ್ಕರ್ಸ್ ಏನಿದ್ದಾರೆ ಅವರು ಬೆಟರ್ ಪ್ರಿಪೇರ್ಡ್ ಇದ್ದಾರೆ, ಸವಾಲುಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ಫಸ್ಟ್ ವೇವಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅದನ್ನೆಲ್ಲ ನಾವು ಸೆಕೆಂಡ್ ವೇವ್ನ ಫೇಸ್ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು. ಇದನ್ನು ನಾವು ಸಕ್ಷಮವಾಗಿ ನಡೆಸಬೇಕು. ಅಂದರೆ ಆರ್ಥಿಕ ಅಭಿವೃದ್ಧಿ, ಇನ್ನೊಂದು ಕಡೆ ಏನು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇರ್ಬೋದು, ಶಿಕ್ಷಣ ಇರ್ಬೋದು, ಇದನ್ನೆಲ್ಲ ಮುಂದುವರಿಸ್ತಾನೆ ನಾವು ಕೋವಿಡ್-19ನ ಸೆಕೆಂಡ್ ವೇವ್ನ ಕೂಡ ತಡೆಗಟ್ಟಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ? ಮೊದಲನೇ ಸ್ಟೇಟ್ಮೆಂಟ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂಡ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬೋತ್ ಆರ್ ಪಬ್ಲಿಷ್ಡ್ ಬೈ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಎರಡನೇ ಸ್ಟೇಟ್ಮೆಂಟ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೆಜರ್ಸ್ ದ ಇನಿಷಿಯಲ್ ಸ್ಟೇಜ್ ಆಫ್ ಟ್ರಾನ್ಸಾಕ್ಷನ್ whereas consumer price index is involved with the last stage of a transaction. Select the correct code below. A only 1, B only 2, C both, D none. ಈ 4 ಆಪ್ಷನ್ಸಲ್ಲಿ ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.